ನನ್ನ ಹೆಸರು ಅಕ್ಷರ. ನಾನು ಹಾಲ್ನಲ್ಲಿ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡ್ಕೊಂಡು ಕೂತಿದ್ದೆ. ಸಡನ್ನಾಗಿ ಮೊಬೈಲ್ ರಿಂಗ್ ಆಯಿತು. ನೋಡಿದ್ರೆ ಅದು ಅನ್ನೋನ್ ನಂಬರ್ ಆಗಿತ್ತು. ನನಗೆ ಒಂದು ಕ್ಷಣಕ್ಕೆ ಗಾಬರಿ ಆಯಿತು, ಯಾರಾಗಿರ್ಬೋದು ಅಂತ. ಇದುವರೆಗೆ ನನ್ನ ಮೊಬೈಲ್ಗೆ ಅನ್ನೋನ್ ನಂಬರಿಂದ ಕಾಲೇ ಬಂದಿರಲಿಲ್ಲ. ನಾನು ರಿಸೀವ್ ಮಾಡಿದೆ. ನಾನು ಹಲೋ ಹೇಳೋಕ್ಕಿಂತ ಮುಂಚೆನೇ ಆ ಕಡೆಯಿಂದ ತುಂಬ ದೃಢವಾದ ಸೌಂಡ್ನಿಂದ, ನೋಡು, ನಿನ್ನಲ್ಲಿ ಸ್ವಲ್ಪ ಆದರೂ ಮನುಷ್ಯತ್ವ ಅನ್ನುವ ಮಾತಿದ್ರೆ ನಿನ್ನ ಮನೆಯಲ್ಲಿ ಶ್ರದ್ಧೆ ಮಡಗು, ಅದರಲ್ಲೂ ನಿನ್ನ ಅಕ್ಕನ ಮೇಲೆ. ಕಾಲ್ ಕಟ್ ಮಾಡಿದ್ರು. ನಾನು ಆಶ್ಚರ್ಯವಾಗಿದ್ದೆ. ಅದೇನಾಗಿತ್ತು? ಇದು ಅನ್ನೋನ್ ನಂಬರಿಂದ ಕಾಲ್ ಬರೋದು, ಇದೆಲ್ಲ ಹೇಳೋದು. ಆ ನಂಬರ್ಗೆ ಕಾಲ್ ಮಾಡಿದೆ ಮತ್ತೆ, ಆದರೆ ಸ್ವಿಚ್ ಆಫ್ ಬರ್ತಾ ಇತ್ತು. ನಾನು ಆಗಲೇ ಅಲ್ಲಿಂದ ಎದ್ದು ಸೀದಾ ಅಕ್ಕನ ರೂಮ್ಗೆ ಹೋದೆ. ಆದರೆ ಅವಳು ಅಲ್ಲಿ ರೂಮಲ್ಲಿ ಮಲಗಿದ್ಲು. ಹಾಂ, ಅಂಥದ್ದೇನಿತ್ತು? ಮತ್ತೆ ಅಂದ್ಕೊಂಡೆ ಯಾರೋ ನನ್ನ ಜೊತೆ ಜೋಕ್ ಮಾಡಿರಬೇಕು ಅಂತ. ಆದರೆ ನನಗೆ ಮತ್ತೊಮ್ಮೆ ಡೌಟ್ ಬಂತು, ಈ ಕಾಲ್ ಎಲ್ಲಾದರೂ ಅಕ್ಕನೇ ಬೇರೆಯವ್ರ ಹತ್ರ ಹೇಳಿ ಮಾಡ್ತಿರೋದಾ ಅಂತ. ನಾನು ಅಪ್ಪ ಮತ್ತು ನನ್ನ ಚಿಕ್ಕಪ್ಪನ ಮಗಳು ಒಟ್ಟಾಗಿದ್ದದ್ದು. ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಸತ್ತೋಗಿದ್ರು. ನನ್ನ ಅಪ್ಪ ಅಮ್ಮ ಇವಳನ್ನು ನೋಡ್ಕೋತಿದ್ರು. ಆದರೆ 2 ವರ್ಷದ ಮುಂಚೆ ಅಮ್ಮ ತೀರೋದ್ರು. ನಾನು ಈ ಸಮಯದಲ್ಲಿ ಒಂಟಿಯಾಗಿರಲಿಲ್ಲ. ನಾನು ಅವ್ರ ಜೊತೆ ಫ್ರೆಂಡ್ಸ್ ಥರ ಇದ್ದೆ. ನಾನು ಅವರ ಅಮ್ಮನ ಹಾಗೆ ನೋಡ್ಕೋತಿದ್ರು. ಆದರೆ ಅವಳಿಗೆ 30 ವರ್ಷ ಆಗಿತ್ತು. ಅಪ್ಪ ಅವರಿಗೆ ಒಂದು ಒಳ್ಳೆ ಕಡೆಯಿಂದ ಸಂಬಂಧ ನೋಡಿ ಮದುವೆ ಮಾಡಿಸ್ಬೇಕಾಗಿತ್ತು. ಆದರೆ ನಾನು ಈ ಮಾತಿನ ಬಗ್ಗೆ ಹೇಳಿದ್ರೂ ಒಪ್ತಾ ಇರಲಿಲ್ಲ. ಈಗಲೇ ಇದರ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಒಂದು ಹೆಣ್ಣಿನ ಅವಶ್ಯಕತೆ ಇದೆ. ನಿನ್ನ ಅಕ್ಕ ಈ ಮನೆಯನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ. ಆದರೆ ಅವಳು ಮದುವೆಯಾಗಿ ಹೋದರೆ ನಮಗೆ ತುಂಬ ತೊಂದರೆ ಉಂಟಾಗುತ್ತೆ. ನಾನು ಈ ಮಾತನ್ನು ಕೇಳಿ ಕೋಪಗೊಂಡೆ. ಹೇಳಿದೆ, ಇದೇನಪ್ಪ, ನಾವು ನಮಗೋಸ್ಕರ ಬೇರೆಯವ್ರ ಜೀವನ ಹಾಳು ಮಾಡೋದು ಎಷ್ಟು ಸರಿಯಾಗುತ್ತೆ? ನೀವು ಅವರಿಗೋಸ್ಕರ ಸಂಬಂಧ ನೋಡಿ, ನಾವು ಅವಳ ಮದುವೆ ಮಾಡಿಸೋಣ. ಅವಳ ಜೀವನದಲ್ಲಿ ಸುಖವಾಗಿರಲಿ. ನನ್ನ ಮಾತು ಕೇಳಿ ಅಪ್ಪ ಸ್ವಲ್ಪ ಹೊತ್ತಿಗೆ ಸುಮ್ಮನೆ ಇದ್ದರು. ಮತ್ತು ಮೆಲ್ಲಗೆ ಹೇಳಿದ್ರು, ನನ್ನ ಮಗಳೇ, ಮದುವೆ ಅನ್ನೋದು ಸಣ್ಣ ಕೆಲಸ ಅಲ್ಲ. ನಾನು ಈಗ ಸಂಬಂಧ ನೋಡಿದ್ರು ಅವರು 1-2 ತಿಂಗಳಲ್ಲೇ ಮದುವೆಗೆ ಅರ್ಜೆಂಟ್ ಮಾಡ್ತಾರೆ. ನನ್ನ ಹತ್ರ ಇಷ್ಟು ದುಡ್ಡು ಇಲ್ಲ ಮದುವೆ ಮಾಡಿಸಲು. ಮನೆ ಖರ್ಚು ಹೋಗ್ತಾ ಇರೋದೇ ದೊಡ್ಡದು. ನಮ್ಮ ಮನೇಲಿ ಆ ಥರ ಏನೂ ಖರ್ಚಿರಲಿಲ್ಲ. ಹಾಗಿದ್ಮೇಲೆ ಅಪ್ಪ ಯಾಕೆ ಹೀಗೆ ಹೇಳ್ತಾ ಇದ್ರು ಗೊತ್ತಾಗ್ತಾ ಇರಲಿಲ್ಲ. ನಾನು ಮೊದಲೆಲ್ಲ ಮನೇಲಿ ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇರಲಿಲ್ಲ. ಆದರೆ ಈ ಕಾಲ್ ಬಂದ ಮೇಲೆ ನನಗೆ ಒಂಥರ ಅನ್ನಿಸ್ತಾ ಇತ್ತು. ನಾನು ಅನ್ಕೋತಿದ್ದೆ, ಒಂದು ಸಲ ಅಕ್ಕನ ಹತ್ರ ಕೇಳಿ ನೋಡಲಾ ಅಂತ, ಇಲ್ಲ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಆದರೆ ನಾನು ಕೇಳಿದ್ದು ಬೇರೆ ಏನಾದರೂ ಅಂದ್ಕೊಂಡ್ರೆ ಅನ್ನೋ ಸಂಶಯ. ನಾನು ಆಗಾಗ ಅಕ್ಕನನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಕ್ಕ ತುಂಬ ಸುಸ್ತಾಗಿರ್ತಾಳೆ. ಆದರೆ ಅಕ್ಕ ನನ್ನ ಜೊತೆ ಇದ್ದಾಗ ಆ ಥರ ಏನೋ ಮಾತಾಡೋದಾಗಲಿ ಅವರ ಏನೋ ಸಂಕಷ್ಟದಲ್ಲಿ ಇರೋದಾಗಲಿ ಅನ್ನಿಸ್ತಾ ಇರಲಿಲ್ಲ. ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದದ್ದು. ಅಕ್ಕ ನಮ್ಮ ಜೊತೆ ಯಾವಾಗಲೂ ನಾಷ್ಟ ಮಾಡ್ತಾ ಇರಲಿಲ್ಲ. ಅವ್ರು ಹೇಳ್ತಾ ಇದ್ಲು, ನಾನು ಮಾಡಿ ಆಯಿತು ಅಂತ. ನಾನು ಸುಮ್ಮನೆ ಆಗ್ತಾಯಿದ್ದೆ. ನನಗೆ ಅನ್ನಿಸ್ತಾ ಇತ್ತು ಏನೋ ಇದೆ, ಅದು ಅಕ್ಕನ ಜೊತೆ ಎಲ್ಲೋ ಇರೋದು ಅಂತ. ಅಪ್ಪ ಆಫೀಸ್ನಿಂದ 8 ಗಂಟೆಗೆ ಬಂದರು. ನಾನು ಅವ್ರ ಜೊತೆನೇ ಕೂತಿದ್ದೆ. ಆಗ ಅಪ್ಪ ಹೇಳಿದ್ರು, ನೀರು ಕೊಡು ಅಂತ ಅಕ್ಕನ ಹತ್ರ. ಆಗ ಅಕ್ಕ ನೀರು ಕೊಡುವಾಗ ಅವ್ರ ಕೈ ನಡುಗ್ತಾ ಇತ್ತು. ನಾನು ಅವಳನ್ನು ನೋಡ್ತಾ ಇದ್ದೆ. ಅವಳ ಅಪ್ಪನಿಗೆ ನೀರು ಕೊಟ್ಟು, ನಾನು ನನ್ನ ಫ್ರೆಂಡ್ ಮದರಂಗಿದ್ದೀನ, ಹೋಗಿ ಬರಲಾ ಅಂತ ಕೇಳಿದ್ಲು. ಆಗ ಅಪ್ಪ, ಬೇಡ ಬೇಡ, ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನಾನು, ಅಪ್ಪ ಹೋಗಲಿ ಬಿಡಿ, ಅವ್ರ ಕ್ಲೋಸ್ ಫ್ರೆಂಡು, ನಾನು ಬೇಕಾದರೆ ಜೊತೆಗೆ ಹೋಗಿ ಬರ್ತೀನಿ ಅಂತ ಹೇಳಿದೆ. ಆಗ ಬೇಡ ಬೇಡ, ಅದು ಬೇಡ ಅಂತ ಹೇಳಿ ಹೋದರು ರೂಮಿಗೆ. ಸ್ವಲ್ಪ ಹೊತ್ತಾದಮೇಲೆ ಅಕ್ಕ ನನ್ನ ಕರೆದ್ರು. ಅಕ್ಕ ಹೋದ್ಲು. ಹೋಗಿ ಕೂಗಿದ್ಲು. ನನಗೇನಾಯ್ತು ಅಂತ ಹೋಗಿ ನೋಡಿದ್ರೆ ಅಕ್ಕ ಮಂಚದ ಮೇಲೆ ಕೂತ್ಕೊಂಡಿದ್ಲು. ಕೈಯನ್ನು ಹಿಡ್ಕೊಂಡು ಉಜ್ಜುತ್ತಾ ಇದ್ಲು. ನಾನು ಏನಾಯ್ತು ಅಂತ ಕೇಳಿದೆ. ಆಗ ಏನೂ ಇಲ್ಲ ಅಂತ ಹೇಳಿ ಎದ್ದು ಬಂದಳು. ಅಪ್ಪನೂ ಬಾತ್ರೂಮ್ಗೆ ಹೋಗಿದ್ರು. ನಾನು ಏನಾಗಿರ್ಬೋದು ಅಂತ ಅಂದ್ಕೊಂಡೆ. ಸ್ವಲ್ಪ ದಿನ ಕಳೀತು. ಒಂದು ದಿನ ನನಗೆ ಸ್ಪೆಷಲ್ ಕ್ಲಾಸ್ ಇತ್ತು. ಬೇಗ ಹೋಗಬೇಕಾಗಿತ್ತು. ಬೇಗ ಎದ್ದು ರೆಡಿ ಆಗ್ತಾ ಇದ್ದೆ. ಅಕ್ಕನೂ ಎದ್ದಿದ್ಲು. ಅಪ್ಪ ಎದ್ದ ತಕ್ಷಣ ಅಕ್ಕ ನನ್ನ ರೂಮಿಗೆ ಕರೆದ್ರು. ನಾನು ತುಂಬ ಅರ್ಜೆಂಟಲ್ಲೂ ಇದ್ದೆ. ಆ ಕಡೆ ನೋಡ್ತಾ ಇದ್ದೆ. ಆಗ ಅಕ್ಕ ಹೋದ್ಲು. ಹೋಗಿ 5 ನಿಮಿಷದಲ್ಲಿ ಅಕ್ಕನ ಕೂಗು ಕೇಳಿಸ್ತು. ನಾನು ಹೋಗಿ ನೋಡೋಷ್ಟರಲ್ಲಿ ಅಕ್ಕ ಹೊರಗೆ ಬಂದಳು. ಆದರೆ ಕೈ ಉಜ್ಜುತ್ತಾ ಬಂದಳು. ನನಗೆ ಅಲ್ಲಿ ಕೇಳೋದಕ್ಕೂ ಆಗಲಿಲ್ಲ. ಒಂದು ದಿನ ನಾನು ಅಕ್ಕನ ರೂಮಲ್ಲಿ ಕೂತಿದ್ದಾಗ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡೆ. ಕೈ ಹಿಡ್ಕೊಂಡೆ. ಅಕ್ಕ ನನ್ನ ನೋಡ್ತಾ ಇದ್ಲು. ಅಕ್ಕ, ನಾನೊಂದು ಪ್ರಶ್ನೆ ಕೇಳಲ್ಲ ಅಂದೆ. ಆಗ ಹಾಂ ಅಂತ ಕೇಳು ಅಂದರು. ನೀನು ಯಾಕೆ ಮದುವೆ ಆಗಲ್ಲ? ಅಪ್ಪನ ಹತ್ರ ಕೇಳಿದ್ರೆ ಅಪ್ಪ ಹೇಳ್ತಾರೆ ನನ್ನ ಹತ್ರ ದುಡ್ಡಿಲ್ಲ ಅಂತ. ನೀನು ಮನುಷ್ಯನೇ ಅಲ್ವಾ? ಯಾರಾದರೂ ನನಗಿಷ್ಟ ಇರ್ತಾರೆ. ಯಾರಾದರೂ ಇದ್ದರೆ ಹೇಳು. ಯಾರಿಗೆ ಗೊತ್ತು, ಅಪ್ಪ ಒಪ್ಕೊಂಡ್ರೆ? ಆಗ ಅಕ್ಕ ಕೋಪದಿಂದ ಕೈ ಬಿಡಿಸ್ಕೊಂಡು, ಅಕ್ಷರ, ರಾತ್ರಿ ತುಂಬ ಆಗಿದೆ, ನೀನು ಮಲ್ಕೋ,
ನನಗೂ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋತೀನ ಅಂತ ಹೇಳಿ ಮಲ್ಕೊಂಡ್ಳು. ನನಗೆ ಸಮಾಧಾನ ಆಗಲಿಲ್ಲ. ಎದ್ದು ಕೂತ್ಕೊಂಡೆ. ಅಕ್ಕನ ಕೈ ಹಿಡ್ಕೊಂಡು, ಅಕ್ಕ, ನೀನು ನಿಜ ಹೇಳು, ನನ್ನಿಂದ ಏನೂ ಬಚ್ಚಿಡೋಕ್ಕಾಗಲ್ಲ ನಿನಗೆ. ನಾನು ನಿನ್ನ ತಂಗಿ, ನಿನಗೇನೇ ಆಗಿದೆ? ಈಗೀಗ ತುಂಬ ಸೈಲೆಂಟಾಗಿರ್ತೀಯ. ಮದುವೆ ಯಾಕೆ ಮಾಡ್ಕೋತಿಲ್ಲ? ನಿನಗೆ 30 ವರ್ಷ ಆಗಿದೆ. ನೀನು ಅಕ್ಕ. ನನ್ನ ಮಾತು ಸೇರಿ ಸಮಾಧಾನವಾಗಿ ಕೇಳಿದೆ. ನನ್ನ ಕೈಯಿಂದ ಕೈ ಬಿಡಿಸ್ಕೊಂಡು ಹೊರಟೋದ್ಲು. ನಾನು ಆಶ್ಚರ್ಯವಾಗಿ ಅಕ್ಕನನ್ನು ನೋಡ್ತಾ ಇದ್ದೆ, ಅಕ್ಕನಿಗೆ ಏನಾಗಿದೆ ಅಂತ. ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ. ಅಕ್ಕ ನನ್ನ ಕಾಯ್ಕೊಂಡು ಕಾದು ಕಾದು ಯಾವಾಗ ನಿದ್ದೆ ಹಿಡಿದು ಗೊತ್ತೇ ಆಗಲಿಲ್ಲ. ಗಾಢ ನಿದ್ರೆಯಲ್ಲಿ ಹೊರಟೋಗಿದ್ದೆ. ಬೆಳಗ್ಗೆ ಎಚ್ಚರವಾದಾಗ ನೋಡ್ತೀನಿ ಅಕ್ಕಪಕ್ಕದಲ್ಲೇ ಮಲಗಿದ್ಲು. ಅವಳು ಗಾಢ ನಿದ್ರೆಯಲ್ಲಿದ್ಲು. ನಾನು ಅಲ್ಲಿಂದ ಎದ್ದು ಬೇಗ ಕಾಲೇಜ್ಗೆ ರೆಡಿಯಾಗಲು ಹೋದೆ. ಅಕ್ಕ ಎದ್ದಿರಲಿಲ್ಲ. ಅಕ್ಕ ನಾನು ಎದ್ದೊಳಿಸದೆ ಬ್ರೆಡ್ ತಿಂದು ಹೋದೆ. ಅಕ್ಕನಿಗೆ ಡಿಸ್ಟರ್ಬ್ ಮಾಡದೆ ಹೊರಗಡೆ ಬಂದೆ. ನನ್ನ ಫ್ರೆಂಡ್ ಆಲ್ರೆಡಿ ಕಾಯ್ಕೊಂಡು ನಿಂತಿದ್ಲು. ನಮ್ಮ ಊರಿಗೆ ಟೈಮ್ಗೆ ಸರಿಯಾಗಿ ಬರ್ತಾ ಇದ್ದದ್ದು ಬಸ್ಸು. ನಾವು ಬೇಗ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಬಸ್ ಬಂತು. ಹತ್ತುವಾಗ ಯಾರೋ ಹಿಂದಿನಿಂದ ನನ್ನ ಹೆಸರಿನಿಂದ ನನ್ನ ಕರೆದ್ರು. ನಾನು ತಿರುಗಿ ನೋಡಿದೆ. ಹೈಟ್ ವೆಯ್ಟ್ ಆಗಿದ್ದ, ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದ. ನನಗೆ ಈ ಬಸ್ ಮಿಸ್ ಮಾಡಲು ಆಗ್ತಾ ಇರಲಿಲ್ಲ. ನಾನು ಇವನಿಗೆ ನನ್ನ ಹೆಸರು ಹೇಗೆ ಗೊತ್ತು, ಇವನು ಯಾರು ಅಂತ ಅಂದ್ಕೊಂಡೇ ಹೋದೆ. ಬಸ್ ಪಾಸ್ ಆಯಿತು. ನನಗೆ ಇದೇ ಯೋಚನೆ ಕ್ಲಾಸ್ಗೂ ಹೋಗಿ ಯಾರಾಗಿರ್ಬೋದು ಅಂತ. ನನ್ನ ಫ್ರೆಂಡ್ ಕೂಡ 2-3 ಸಲ ಕೇಳಿದ್ಲು ಯಾರಂತ. ಆದರೆ ನನಗೆ ಗೊತ್ತಿದ್ರೆ ತಾನೇ ಅವಳಿಗೆ ಹೇಳೋಕ್ಕಾಗ್ತಾ ಇದ್ದದ್ದು. ನನಗೆ ಗೊತ್ತಿಲ್ಲ ಅಂದೆ. ಕಾಲೇಜ್ ಮುಗಿಸ್ಕೊಂಡು ಬಂದಾಗ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಮುಂದೆ ನೋಡಿದ್ರೆ ಅದೇ ಹುಡುಗ ಆಗಿದ್ದ. ನನಗೆ ಭಯ ಆಯಿತು. ಅದು ಮಾಸ್ಕ್ ಹಾಕ್ಕೊಂಡಿದ್ದಾನೆ, ಆದರೆ ಅವನು ನನ್ನೇ ನೋಡ್ತಾ ಇದ್ದ. ನಾನು ಏನು ಕೇಳದೆ ಬಸ್ಗೆ ಹತ್ತಿಬಿಟ್ಟೆ. ಅವನು ಬಸ್ ಹತ್ತಲಿಲ್ಲ. ಯಾಕೆಂದರೆ ಪಬ್ಲಿಕ್ ಮುಂದೆ ಏನಾದರೂ ಮಾಡಿದ್ರೆ ಅಷ್ಟೇ ಅಂತ. ನಾನು ತುಂಬ ಗಾಬರಿಯಿಂದ ಇದ್ದೆ. ಮನೆಗೆ ಹೋದಾಗ ಇದೇ ಯೋಚನೆಯಲ್ಲಿದ್ದೆ, ಯಾರಾಗಿರ್ಬೋದು ಅಂತ. ಮನೆಗೆ ಬಂದಾಗ ಅಕ್ಕ ಹೇಳಿದ್ಲು, ಅಕ್ಷರ, ಬೇಗ ರೆಡಿಯಾಗು, ಇವತ್ತು ಬರ್ತಡೇ ಪಾರ್ಟಿ ಇದೆ, ಅಪ್ಪ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಹಾಂ, ಅಪ್ಪ ಅವ್ರ ಫ್ರೆಂಡ್ ಮನೆಯಲ್ಲಿ ಪಾರ್ಟಿ ಇದ್ದಾಗ ನನ್ನ ಅಥವಾ ಅಕ್ಕನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಆದರೆ ನಾನು ಇದೇ ಗುಂಗಲ್ಲಿದ್ದೆ. ಸೀದಾ ರೂಮ್ಗೆ ಹೋಗಿದ್ದೆ. ಅಕ್ಕ ಸ್ವಲ್ಪ ಹೊತ್ತಾದಮೇಲೆ ನನ್ನ ಕರೆದ್ಲು. ನಾನು ಬೇಗ ಡ್ರೆಸ್ ಚೇಂಜ್ ಮಾಡಿ ಹೊರಗಡೆ ಬಂದೆ. ಹಾಗೆ ಒಟ್ಟಿಗೆ ಊಟ ಮಾಡಿದ್ವಿ. ಅಕ್ಕ ಅದು ಇದು ಕೇಳ್ತಾ ಇದ್ಲು. ಆದರೆ ನಾನು ನನ್ನದೇ ಗುಂಗಲ್ಲಿದ್ದೆ. ಏನು ಉತ್ತರ ಹೇಳ್ತಾ ಇರಲಿಲ್ಲ. ಅಕ್ಕ ಕೋಪದಿಂದ ಕೇಳಿದ್ಲು. ಆಗ ಹುಷಾರಿಲ್ಲ ಅಂತ ನೆಪ ಮಾಡಿ ಸ್ವಲ್ಪ ಮಲ್ಕೋಬೇಕು ಅಂತ ಹೇಳಿ ರೂಮ್ಗೆ ಹೊರಟೋದೆ. ಅಲ್ಲೇ ಇದನ್ನು ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅಕ್ಕ ಹಾಗೆ ಸ್ವಲ್ಪ ಹೊತ್ತಾದಮೇಲೆ, ಅಕ್ಷರ, ಇನ್ನೂ ರೆಡಿ ಆಗಿಲ್ವಾ? ಅಪ್ಪ ಈಗ ನಿನ್ನ ಪಿಕ್ ಮಾಡಲು ಬರ್ತಾ ಇದ್ದಾರೆ, ನೀನು ಇನ್ನೂ ಹೀಗೆ ಕೂತಿದೆಯಾ ಅಂತ ಕೇಳಿದ್ರು. ಅಕ್ಕ, ನೀನೇ ಹೊರಟೋಗು, ನನಗೆ ಮನಸ್ಸಿಲ್ಲ ಇವತ್ತು ಹೋಗೋದಕ್ಕೆ. ಆಗ ಅಪ್ಪ ನಿನ್ನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ನಾನು ಹೋಗಲ್ಲ ಅಂತ ಎದ್ದೊಳಿಸಿದ್ಲು. ಎದ್ದು ರೆಡಿ ಆದೆ. ಅಷ್ಟರಲ್ಲಿ ಅಪ್ಪ ಬಂದರು. ಅಪ್ಪನೂ ರೆಡಿ ಆದರು. ನಾನು ಅಪ್ಪ ಹೋಗೋದಕ್ಕೆ ರೆಡಿ ಆದ್ವಿ. ಆಗ ಅಪ್ಪ ಅಕ್ಕನ ಹತ್ರ ಸರಿಯಾಗಿ ಬಾಗಿಲು ಹಾಕ್ಕೊಂಡು ಮಲ್ಕೋ, ನಾವು ಬೇಗ ಬರ್ತೀವಿ ಅಂತ ಹೇಳಿ ಹೋದ್ವಿ. ಹಾಗೆ ಅಪ್ಪ ಅಲ್ಲಿ ಎಲ್ಲರ ಜೊತೆಗೆ ನನ್ನ ಇನ್ವೈಟ್ ಮಾಡಿಸ್ತಾಯಿದ್ರು. ಇದರ ಬಗ್ಗೆ ಹೇಳಿದ್ರು, ನಿನಗೆ ಇವರಲ್ಲಿ ಯಾರಾದರೂ ಮದುವೆಗೆ ಸಂಬಂಧ ಕೇಳಿದ್ರೆ ಆಗ್ತಾಯಿತ್ತು. ಆಗ ನಾನು ಮೊದಲು ಅಕ್ಕನ ಮದುವೆ ಮತ್ತೆ ನಂದು ಅಂದಾಗ ಅಪ್ಪನ ಮುಖ ಬೇಜಾರಿನಲ್ಲಿ ಇರ್ತಾಯಿತ್ತು. ಅಲ್ಲಿ ಒಬ್ಬ ಹುಡುಗ ಬಂದ. ಅಪ್ಪನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ. ನನ್ನ ಜೊತೆ ಏನೋ ಹೇಳಲು ಪ್ರಯತ್ನ ಮಾಡೋ ಹಾಗೆ ಆಗಿತ್ತು ಅವನ ಮುಖದಲ್ಲಿ. ಆದರೆ ಅವನ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ. ನಾವು ಹೋದ್ವಿ. ಆದರೆ ಅಕ್ಕ ಮಲಗಿದ್ಲು. ನಾವು ನಮ್ಮ ಹತ್ರ ಇದ್ದ ಕೀನಿಂದ ಬಾಗಿಲು ತೆಗೆದು ಒಳಗಡೆ ಹೋದ್ವಿ. ನೋಡಿದಾಗ ಅಕ್ಕ ಮಲಗಿದ್ಲು. ನನ್ನ ಅಪ್ಪ ಹೋಗಿ ಮಲ್ಕೊಂಡ್ರು. ನನಗೆ ಇನ್ನೂ ನಿದ್ದೆ ಹಿಡ್ದಿರಲಿಲ್ಲ. ಅಷ್ಟರಲ್ಲಿ ಫೋನ್ ಬಂತು. ಅದು ಅಕ್ಕನ ಮೊಬೈಲ್ ಆಗಿತ್ತು. ನೋಡಿದಾಗ ಅಪ್ಪ ಆಗಿದ್ದರು. ನಾನು ಏನಾದರೂ ಕೆಲಸ ಇರಬೇಕು, ನಾನೇ ಮಾತಾಡಿ ನೋಡ್ತೀನಿ ಅಂತ ಕಾಲ್ ತೆಗೆದೆ. ಇನ್ನೂ ಹಲ್ಲೋ ಅನ್ನಲಿಲ್ಲ. ಅಷ್ಟರಲ್ಲಿ ಆ ಕಡೆಯಿಂದ ಅಪ್ಪ, ಇವತ್ತು ಮರ್ತೋಗಿ ಹಾಗೆ ಮಲ್ಕೊಂಡಿದ್ದೀಯಾ, ಬಾ ರೂಮಿಗೆ ಅಂದರು. ನನ್ನ ಅಪ್ಪ, ಅಕ್ಕ ಮಲ್ಕೊಂಡಿದ್ದಾಳೆ, ಏನಾದರೂ ಕೆಲಸ ಇತ್ತಾ, ನಾನು ಬರಲಾ ಅಂದೆ. ಆಗ ಏನೂ ಇಲ್ಲ, ನೀನು ಮಲ್ಕೊ ಅಂದರು. ನಾನು ಪರವಾಗಿಲ್ಲ ಅಪ್ಪ, ನಾನು ಮಾಡಿಕೊಡ್ತೀನಿ ಅಂದೆ. ಆದರೆ ಅಪ್ಪ ಬೇಡ ಬೇಡ ನೀನು ಮಲ್ಕೊ ಅಂದರು. ನಾನು ಮಲ್ಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಅಕ್ಕ ಫೋನ್ ಚೆಕ್ ಮಾಡಿ, ಅಯ್ಯೋ ಅಪ್ಪ ಕಾಲ್ ಮಾಡಿದ್ರಾ, ಬರೋದಕ್ಕೆ ಹೇಳಿದ್ರಾ, ನಾನು ಮಲ್ಕೊಬಿಟ್ಟಿದ್ದೆ, ಮರ್ತೋಯ್ತು ಅಂತ ಗಾಬರಿಯಿಂದ ಇದ್ಲು. ನಾನು ಏನು ಮರ್ತೋಯ್ತು, ಏನಾದರೂ ಇಂಪಾರ್ಟೆಂಟ್ ಇತ್ತಾ ಅಂದೆ. ಆಗ ಇಲ್ಲ ಅಂತ ಹೇಳಿ ಬೆಳಗ್ಗೆನೇ ಅಪ್ಪನ ರೂಮ್ಗೆ ಹೋದ್ಲು. ಹೋಗಿ ಸ್ವಲ್ಪ ಹೊತ್ತಿಗೆ ಕೂಗಿದ್ಲು. ನನಗೇನೋ ಸರಿ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೆ ನಾನು ಆವಾಗಲೇ ಹೋದೆ. ಅಪ್ಪ ಅಕ್ಕನ ಪಕ್ಕ ಕೂತಿದ್ರು. ಅಕ್ಕ ಕೈ ಉಜ್ಜುತ್ತಾ ಕೂತಿದ್ಲು. ನನ್ನ ಅಪ್ಪ, ಅಕ್ಕನಿಗೆ ಹೊಡೆದ್ರಾ, ಏನು ಮಾಡಿದ್ರಿ, ಅಕ್ಕ ಯಾಕೆ ಕಿರ್ಚಿದ್ದು ಅಂತ ಪ್ರಶ್ನೆ ಮಾಡಿದೆ. ಅಕ್ಕ ತಡೆಯಲು ಬಂದು, ಆದರೆ ನಾನು ಕೇಳಲಿಲ್ಲ. ಆಗ ಅವಳು ಕಿರ್ಚಿದ್ದು ಇದಕ್ಕೋಸ್ಕರ ಅಂತ ಒಂದು ಇಂಜೆಕ್ಷನ್ ತೋರಿಸಿದ್ರು. ಏನಿದು, ಯಾಕೆ ಅಂದೆ. ಆಗ ನಿನ್ನ ಅಕ್ಕನಿಗೆ ರಕ್ತದಲ್ಲಿ ಶುಗರ್ ಇದೆ, ಇದು ಬೆಳಗ್ಗೆ ಸಂಜೆ ಇಂಜೆಕ್ಷನ್ ಕೊಡಬೇಕು,
ಇಲ್ಲಾಂದರೆ ನೀನು ಅಕ್ಕ ತುಂಬ ಹುಷಾರಿಲ್ಲದ ಹಾಗೆ ಆಗುತ್ತೆ. ನೀನು ಯಾವಾಗಲೂ ಮದುವೆ ಮಾಡಲ್ಲ ಯಾಕೆ ಯಾಕೆ ಅಂತ ಕೇಳ್ತೀಯಲ್ಲ ಇದಕ್ಕೇನೆ. ಇದು ಗೊತ್ತಾಗಿ ಯಾರು ಮದುವೆ ಮಾಡ್ಕೊಳ್ಳಲ್ಲ. ಮದುವೆ ಮಾಡಿಕೊಂಡ್ರು 1 ತಿಂಗಳು ಅಷ್ಟೇ, ಇನ್ನು ಜಾಸ್ತಿ ನೋಡ್ಕೊಳ್ಳಲ್ಲ. ಅದಕ್ಕೆ ನಾನು ಸಾಯೋವರೆಗೆ ನಾನೇ ನೋಡ್ಕೋತೀನಿ ನನ್ನ ಮಗಳನ್ನು. ಇದು ಬೇರೆಯವರಿಗೆ ಗೊತ್ತಾಗಿ ಅವರು ಇವಳ ಮುಂದೆ ಸಂತಾಪ ಮಾಡಿ ಇವಳಿಗೆ ಇನ್ನೂ ಹೆಚ್ಚು ಬೇಜಾರಾಗೋದು ಅದೆಲ್ಲ ನನಗಿಷ್ಟ ಆಗಿರಲಿಲ್ಲ. ಇವಳನ್ನು ದುಃಖದಲ್ಲಿ ನೋಡೋದಕ್ಕೂ ಇಷ್ಟ ಇರಲಿಲ್ಲ. ಅದಕ್ಕೆ ಈ ವಿಷಯ ನಮ್ಮಿಬ್ಬರ ಮಧ್ಯೆನೇ ಇರಲಿ ಅಂತ ಯಾರಿಗೂ ಹೇಳಿರಲಿಲ್ಲ. ಹೆಚ್ಚು ಹೊರಗಡೆ ನಾನು ಇಲ್ಲದ ಕಳಿಸ್ತಾ ಇರಲಿಲ್ಲ. ಎಲ್ಲಾದರೂ ಹುಷಾರಿಲ್ಲದ ಹಾಗೆ ಎಲ್ಲರ ಮುದ್ದೆ ಆದರೆ ಅನ್ನೋ ಭಯ ಅಂತ ಹೇಳಿ ಜೋರಾಗಿ ಅಳ್ತಾಯಿದ್ರು. ನನಗೂ ಇದು ಕೇಳಿ ತುಂಬ ದುಃಖ ಆಯಿತು. ಆವತ್ತು ಕಾಲೇಜ್ಗೆ ಹೋಗುವಾಗ ಆ ಹುಡುಗ ಬಂದು ನನ್ನ ಕೂಗ್ದ. ನಾನು ಇವತ್ತು ಕಾಲೇಜ್ಗೆ ಹೋಗದೇ ಇದ್ದರೂ ಪರವಾಗಿಲ್ಲ, ಇದು ಯಾರು ಅಂತ ತಿಳ್ಕೊಳ್ಳೇಬೇಕು ಅಂತ ಅವನ ಮುಂದೆ ನಿಂತೆ. ಆಗ ಅವನು ಮಾಸ್ಕ್ ತೆಗೆದಾಗ ಶಾಕ್ ಆಯಿತು. ಅದು ಬೇರೆ ಯಾರೂ ಆಗಿರಲಿಲ್ಲ, ಅಪ್ಪನ ಜೊತೆ ಮೊನ್ನೆ ಪಾರ್ಟಿಯಲ್ಲಿದ್ದ ಹುಡುಗ ಆಗಿದ್ದ. ಆಗ ಏನಂತ ಕೇಳಿದೆ. ಆಗ ನೋಡು, ಅವತ್ತು ಕಾಲ್ ಮಾಡಿದ್ದು ನಾನೇ. ನನಗೆ ನಿನ್ನ ಅಕ್ಕ ಅಂದರೆ ತುಂಬ ಇಷ್ಟ. ನನ್ನ ಪಾರ್ಟಿಯಲ್ಲಿ ನೋಡಿ ಇಷ್ಟ ಆಗಿದ್ದು. ಆದರೆ ನಿನ್ನ ಅಕ್ಕನಿಗೂ ನನ್ನ ಇಷ್ಟ, ಆದರೆ ಮದುವೆಗೆ ಒಪ್ಕೋತಿಲ್ಲ. ನಿಮ್ಮ ಅಕ್ಕನೇ ಅಪ್ಪನೂ ನನ್ನ ಮದುವೆಗೆ ಒಪ್ಪಲ್ಲ ಅಂತ ಒಂದೇ ಮಾತು ಹೇಳ್ತಾ ಇದ್ದಾಳೆ. ನಿನ್ನ ಜೊತೆ ಮಾತ್ರ ಅಲ್ಲ, ಬೇರೆ ಯಾರ ಜೊತೆನೂ ಮದುವೆ ಆಗಲ್ಲ ಅಂತಲೇ ಹೇಳ್ತಿದ್ದಾಳೆ. ನನಗೆ ನಿನ್ನ ಹೆಲ್ಪ್ ಸಿಗುತ್ತೆ ಅಂತ ಹೀಗೆಲ್ಲ ಮಾಡಿದೆ ಅಂತ ಹೇಳ್ದ. ಆಗ ಅಕ್ಕನ ಬಗ್ಗೆ ಎಲ್ಲ ಹೇಳಿದೆ. ಆಗ ನಾನು ನಿನ್ನ ಅಕ್ಕ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಯಿದ್ದೀನಿ. ಅವಳನ್ನು ನಾನು ತುಂಬ ಚೆನ್ನಾಗಿ ಎಲ್ಲ ಸಮಯದಲ್ಲೂ ನೋಡ್ಕೋತೀನಿ. ಇದಕ್ಕೋಸ್ಕರನೇ ಹೀಗೆಲ್ಲ ಹೇಳಿದ್ದು ಅಂತ ಹೇಳ್ದ. ಮತ್ತು ಮಾರನೇ ದಿನ ಅಕ್ಕ ನನ್ನ ಕೇಳ್ಕೊಂಡು ಬಂದ. ಅಕ್ಕನಿಗೆ ಏನೇ ಆಗಿದ್ರೂ ನನಗೆ ಪ್ರಾಬ್ಲಮ್ ಇಲ್ಲ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ ಅಂತ ಹೇಳಿ ಮದುವೆ ಮಾಡ್ಕೊಂಡ. ಈಗ ಅಕ್ಕ ಮದುವೆ ಆಗಿ 2 ವರ್ಷ ಆಯಿತು. ಆದರೂ ಅಕ್ಕ ನನ್ನ ತುಂಬ ಚೆನ್ನಾಗಿ ಮಗು ಥರ ನೋಡ್ಕೋತಾ ಇದ್ದಾನೆ. ಅಕ್ಕನೂ ಅವ್ರ ಜೊತೆ ತುಂಬ ಚೆನ್ನಾಗಿ ಖುಷಿಯಾಗಿದ್ದಾಳೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.